2015ನೇ ಇಸವಿ ಆಗಸ್ಟ್ ತಿಂಗಳು ಮುಂಬೈ ಪೊಲೀಸರು ಅಕ್ರಮ ಬಂದೂಕು ಇಟ್ಟುಕೊಂಡಿದ್ದಕ್ಕೆ ಶ್ಯಾಮವರ್ ರೈ ಅನ್ನೋ ಒಬ್ಬ ಕಾರ್ ಡ್ರೈವರ್ನನ್ನು ಅರೆಸ್ಟ್ ಮಾಡುತ್ತಾರೆ. ಮಾಮೂಲಿ ವಿಚಾರಣೆ ಅಂತ ಶುರುವಾದದ್ದು ಆತ ಬಾಯಿ ಬಿಟ್ಟ ಒಂದು ಸತ್ಯದಿಂದ ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿತು. ಆತ ಹೇಳಿದ್ದು ಇಷ್ಟೇ: ನನ್ನ ಮೇಡಂ ತನ್ನ ಸ್ವಂತ ಮಗಳನ್ನೇ ಕೊಂದಿದ್ದಾರೆ. ಆ ಮೇಡಂ ಬೇರೆ ಯಾರೂ ಅಲ್ಲ, ದೇಶದ ಅತ್ಯಂತ ಪ್ರಭಾವಿ ಮಾಧ್ಯಮ ಉದ್ಯಮಿಗಳಲ್ಲಿ ಒಬ್ಬರಾದ ಇಂದ್ರಾಣಿ ಮುಖರ್ಜಿ. ಆದರೆ ಆಕೆ ಜಗತ್ತಿಗೆ ತನ್ನ ಮಗಳನ್ನು ತಂಗಿ ಅಂತ ಪರಿಚಯಿಸಿದ್ದಳು. ಹಾಗಾದ್ರೆ ಯಾಕಾಗಿ ಒಬ್ಬ ತಾಯಿ ಇಂಥ ಘೋರ ಕೃತ್ಯಕ್ಕೆ ಕೈ ಹಾಕಿದಳು? ತನ್ನ ಮಗಳನ್ನೇ ಯಾಕೆ ತಂಗಿ ಅಂತ ಜಗತ್ತಿಗೆ ಪರಿಚಯಿಸಿದ್ಲು? ಬನ್ನಿ, ಭಾರತದ ಇತಿಹಾಸದಲ್ಲೇ ಅತ್ಯಂತ ಸಂಕೀರ್ಣ ಮತ್ತು ಆಘಾತಕಾರಿ ಎಂದು ಹೇಳಲಾಗುವ ಶೀನಾ ಬೋರಾ ಹತ್ಯಾಕಾಂಡದ ಕರಾಳ ಅಧ್ಯಾಯಗಳನ್ನು ಒಂದೊಂದಾಗಿ ನೋಡೋಣ. ಈ ವಿಷಯವು ನೈಜ ಘಟನೆಗಳನ್ನು ಆಧರಿಸಿದೆ. ಸ್ಪಷ್ಟತೆ ಮತ್ತು ದೃಶ್ಯ ಪ್ರಾತಿನಿಧ್ಯದ ಉದ್ದೇಶಗಳಿಗಾಗಿ ಕೆಲವು ಚಿತ್ರಗಳು ಮತ್ತು ವಿಡಿಯೋ ಸಾಮಗ್ರಿಗಳನ್ನು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ರಚಿಸಲಾಗಿದೆ ಅಥವಾ ವರ್ಧಿಸಲಾಗಿದೆ. ಈ ರಚಿತ ಅಂಶಗಳನ್ನು ವಿವರಣಾತ್ಮಕ ಉದ್ದೇಶಗಳಿಗಾಗಿ ಮಾತ್ರ ಸೇರಿಸಲಾಗಿದೆ. ರಹಸ್ಯಗಳು, ಅಪರಾಧಗಳು ಮತ್ತು ವಿವರಿಸಲಾಗದ ಘಟನೆಗಳನ್ನ ಬಿಚ್ಚಿಡಲಾಗುತ್ತಾ ಇದೆ. ಭಾಗ 1: ಹೊಳಪಿನ ಜಗತ್ತಿನ ಕರಾಳ ಮುಖ. ಈ ಇಡೀ ಕಥೆಯ ಕೇಂದ್ರಬಿಂದು ಇಂದ್ರಾಣಿ ಮುಖರ್ಜಿ. ಮಾಧ್ಯಮ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದ್ದ ಪವರ್ಫುಲ್ ಮಹಿಳೆ. ಆಕೆಯ ಪತಿ ಪೀಟರ್ ಮುಖರ್ಜಿ ಸ್ಟಾರ್ ಇಂಡಿಯಾದ ಮಾಜಿ ಸಿಇಒ. ಮುಂಬೈನ ಹೈ ಸೊಸೈಟಿಯಲ್ಲಿ ಈ ಜೋಡಿ ದೊಡ್ಡ ಹೆಸರು. ಪಾರ್ಟಿಗಳು, ಐಷಾರಾಮಿ ಜೀವನ, ಕೋಟ್ಯಂತರ ರೂಪಾಯಿ ವ್ಯವಹಾರ, ಹೀಗೆ ಹೊರಗಿನಿಂದ ನೋಡೋರಿಗೆ ಇವರ ಲೈಫ್ ಒಂದು ಫೇರಿಟೇಲ್ ಥರಾನೇ ಇತ್ತು. ಈ ಕುಟುಂಬದಲ್ಲಿ ಇನ್ನೊಂದು ಮುಖ್ಯ ಪಾತ್ರವೇ ಶೀನಾ ಬೋರಾ. ಸುಮಾರು 25 ವರ್ಷದ ಚುರುಕಾದ ಯುವತಿ. ಮುಂಬೈನಲ್ಲಿ ಕೆಲಸ ಮಾಡಿಕೊಂಡಿದ್ದಳು. ಇಂದ್ರಾಣಿ ಶೀನಾಳನ್ನು ತನ್ನ ಪ್ರೀತಿಯ ತಂಗಿ ಅಂತಾನೆ ಜಗತ್ತಿಗೆ ಪರಿಚಯಿಸಿದ್ದಳು. ಇವರ ಜೊತೆಗೆ ಇಂದ್ರಾಣಿಯ ಮೊದಲ ಸಂಬಂಧದಲ್ಲಿ ಹುಟ್ಟಿದ್ದ ಮಗ ಮಿಖೈಲ್ ಬೋರಾ ಕೂಡ ಇದ್ದ. ಅವನನ್ನು ಇಂದ್ರಾಣಿ ತನ್ನ ತಮ್ಮ ಅಂತಾನೆ ಹೇಳುತ್ತಿದ್ದಳು. ಹೀಗೆ ಅಕ್ಕ, ತಂಗಿ, ತಮ್ಮ ಎಂದು ಹೇಳಿಕೊಂಡು ಒಂದು ಸುಂದರ ಕುಟುಂಬದ ಚಿತ್ರಣವನ್ನು ಇಂದ್ರಾಣಿ ಜಗತ್ತಿನ ಮುಂದೆ ಇಟ್ಟಿದ್ದಳು. ಆದರೆ ಈ ಹೊಳಪಿನ ಚಿತ್ರದ ಹಿಂದೆ ಯಾರೂ ಊಹಿಸಲು ಆಗದಷ್ಟು ಆಳವಾದ ಕರಾಳ ರಹಸ್ಯಗಳು ಅಡಗಿದ್ದವು. ಆ ರಹಸ್ಯಗಳೇ ಈ ದುರಂತಕ್ಕೆ ಕಾರಣವಾದವು. ಭಾಗ 2: ಸಂಬಂಧಗಳ ಸಂಕೀರ್ಣ ಜಾಲ. ಈ ಕಥೆ ನಿಜವಾಗಿಯೂ ತಿರುವು ಪಡೆದುಕೊಳ್ಳುವುದೇ ಸಂಬಂಧಗಳ ಗೋಜಲಿನಿಂದ. ಶೀನಾ ಬೋರಾ ಜಗತ್ತು ತಿಳಿದಂತೆ ಇಂದ್ರಾಣಿಯ ತಂಗಿ ಅಲ್ಲವೇ ಅಲ್ಲ, ಆಕೆ ಇಂದ್ರಾಣಿಯ ಮಗಳು. ಹದಿಹರೆಯದಲ್ಲಿ ಸಿದ್ಧಾರ್ಥ್ ದಾಸ್ ಎಂಬುವವರ ಜೊತೆಗಿನ ಸಂಬಂಧದಲ್ಲಿ ಇಂದ್ರಾಣಿಗೆ ಶೀನಾ ಮತ್ತು ಮಿಖೈಲ್ ಹುಟ್ಟಿದ್ದರು. ತನ್ನ ಮಹತ್ವಾಕಾಂಕ್ಷೆಯ ಬದುಕಿಗೆ ಈ ಮಕ್ಕಳು ಅಡ್ಡಿಯಾಗುತ್ತಾರೆ ಎಂದು ಭಾವಿಸಿದ ಇಂದ್ರಾಣಿ ಅವರನ್ನು ಗುವಾಹಟಿಯಲ್ಲಿ ತನ್ನ ತಂದೆ ತಾಯಿಯ ಬಳಿ ಬಿಟ್ಟು ಮುಂಬೈಗೆ ಬಂದಿದ್ದಳು. ಇಲ್ಲಿ ತನ್ನ ಹಳೆಯ ಬದುಕನ್ನು ಸಂಪೂರ್ಣವಾಗಿ ಮುಚ್ಚಿಟ್ಟು ಹೊಸ ಜೀವನ ಕಟ್ಟಿಕೊಂಡಿದ್ದಳು. ಸಮಸ್ಯೆ ಶುರುವಾದದ್ದೇ ಶೀನಾ ಮುಂಬೈಗೆ ಬಂದ ಮೇಲೆ. ಇಲ್ಲಿ ಆಕೆ ತನ್ನ ತಾಯಿಯ ಸದ್ಯದ ಪತಿ ಪೀಟರ್ ಮುಖರ್ಜಿಯ ಮೊದಲ ಪತ್ನಿಯ ಮಗನಾದ ರಾಹುಲ್ ಮುಖರ್ಜಿಯನ್ನು ಪ್ರೀತಿಸಲು ಶುರು ಮಾಡಿದಳು. ಅಂದರೆ ಸಂಬಂಧದಲ್ಲಿ ಇವರಿಬ್ಬರೂ ಒಂದು ರೀತಿ ಅಣ್ಣ ತಂಗಿ ಆಗಬೇಕಿತ್ತು. ಇವರ ಪ್ರೀತಿ ಗಂಭೀರ ಹಂತಕ್ಕೆ ತಲುಪಿ ಇಬ್ಬರೂ ಮದುವೆಯಾಗಲು ನಿರ್ಧರಿಸಿದ್ದರು. ಈ ಸಂಬಂಧವೇ ಇಂದ್ರಾಣಿಯ ತಲೆ ಕೆಡಿಸಿತು. ಒಂದು ಕಡೆ ಈ ಮದುವೆ ನಡೆದರೆ ತಾನು ಮಗಳನ್ನು ತಂಗಿ ಎಂದು ಹೇಳಿ ಕಟ್ಟಿದ್ದ ಸುಳ್ಳಿನ ಸಾಮ್ರಾಜ್ಯ ಕುಸಿದು ಬೀಳುತ್ತದೆ ಅನ್ನೋ ಭಯ. ತನ್ನ ಗತಕಾಲದ ರಹಸ್ಯ ಬಯಲಾಗುತ್ತದೆ ಅನ್ನೋ ಆತಂಕ. ಇನ್ನೊಂದು ಕಡೆ ಪೀಟರ್ ಮುಖರ್ಜಿಯ 100 ಕೋಟಿ ಆಸ್ತಿಯಲ್ಲಿ ಶೀನಾಗೆ ಪಾಲು ಹೋಗಬಹುದು ಎಂಬ ದುರಾಸೆ. ಈ ಎಲ್ಲಾ ಕಾರಣಗಳು ಸೇರಿ ಇಂದ್ರಾಣಿಯನ್ನು ಒಂದು ಘೋರ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿತು. ತನ್ನ ರಹಸ್ಯವನ್ನು ಶಾಶ್ವತವಾಗಿ ಮುಚ್ಚಿಹಾಕಲು, ತನ್ನ ಮಗಳನ್ನೇ ಈ ಪ್ರಪಂಚದಿಂದ ಇಲ್ಲವಾಗಿಸಲು ಆಕೆ ಪ್ಲಾನ್ ಮಾಡಿದಳು. ಭಾಗ 3: ಹತ್ಯೆಯ ಆ ಕರಾಳ ರಾತ್ರಿ. ಏಪ್ರಿಲ್ 24, 2012. ಆ ದಿನ ಇಂದ್ರಾಣಿ ತನ್ನ ಪ್ಲಾನ್ ಅನ್ನು ಕಾರ್ಯರೂಪಕ್ಕೆ ತಂದಳು. ಈ ಕೃತ್ಯದಲ್ಲಿ ಆಕೆಗೆ ಜೊತೆಯಾಗಿದ್ದು ಆಕೆಯ ಮಾಜಿ ಪತಿ ಸಂಜೀವ್ ಖನ್ನಾ ಮತ್ತು ಕಾರ್ ಡ್ರೈವರ್ ಶ್ಯಾಮವರ್ ರೈ. ಸಂಜೆ ಮಾತಾಡಬೇಕು ಬಾ ಎಂದು ಶೀನಾಳನ್ನು ಕಾರಿನಲ್ಲಿ ಕರೆಸಿಕೊಳ್ಳಲಾಯಿತು. ಮುಂಬೈನ ಬಾಂದ್ರಾ ಬಳಿ ಶೀನಾ ಕಾರು ಹತ್ತಿದಳು. ಕಾರಿನಲ್ಲಿ ಆಗಲೇ ಇಂದ್ರಾಣಿ, ಸಂಜೀವ್ ಖನ್ನಾ ಮತ್ತು ಡ್ರೈವರ್ ಕಾಯುತ್ತಿದ್ದರು. ಕಾರು ಚಲಿಸುತ್ತಿದ್ದಂತೆಯೇ ಆರೋಪದ ಪ್ರಕಾರ ಹಿಂದಿನ ಸೀಟಿನಲ್ಲಿದ್ದ ಸಂಜೀವ್ ಖನ್ನಾ ಶೀನಾಳನ್ನು ಹಿಡಿದುಕೊಂಡಾಗ ಸ್ವತಃ ಇಂದ್ರಾಣಿಯೇ ತನ್ನ ಮಗಳ ಕತ್ತು ಹಿಸುಕಿ ಕೊಲೆ ಮಾಡಿದಳು. ಶೀನಾಳ ಪ್ರಾಣಪಕ್ಷಿ ಹಾರಿಹೋದ ನಂತರ ಆಕೆಯ ಶವವನ್ನು ಕಾರಿನಲ್ಲೇ ಇಟ್ಟುಕೊಂಡು ರಾತ್ರಿಯಿಡೀ ಮುಂಬೈನ ಗಲ್ಲಿಗಳಲ್ಲಿ ಸುತ್ತಾಡಿದರು. ಕೊನೆಗೆ ಶವವಿದ್ದ ಕಾರನ್ನು ವರ್ಲಿಯಲ್ಲಿರುವ ಇಂದ್ರಾಣಿಯ ಮನೆಯ ಗ್ಯಾರೇಜ್ನಲ್ಲಿ ನಿಲ್ಲಿಸಲಾಯಿತು. ಮಾರನೇ ದಿನ ಏಪ್ರಿಲ್ 25 ಮುಂಜಾನೆ ಆ ಮೂವರು ಶವವನ್ನು ಒಂದು ದೊಡ್ಡ ಸೂಟ್ಕೇಸ್ನಲ್ಲಿ ತುಂಬಿಕೊಂಡು ಮುಂಬೈನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದ್ದ ರಾಯಗಢ ಜಿಲ್ಲೆಯ ಪೆನ್ ಬಳಿಯ ಕಾಡಿಗೆ ತೆಗೆದುಕೊಂಡು ಹೋದರು. ಅಲ್ಲಿ ಜನ ಓಡಾಟವಿಲ್ಲದ ಜಾಗದಲ್ಲಿ ಶವದ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದರು. ಅರ್ಧ ಸುಟ್ಟ ದೇಹವನ್ನು ಅಲ್ಲೇ ಹೂತು ಹಾಕಿ ಏನೂ ಗೊತ್ತಿಲ್ಲದವರಂತೆ ವಾಪಸ್ ಬಂದರು. ಇನ್ನು ಶೀನಾ ಬೋರಾ ಎಂಬಾಕೆ ಬದುಕಿಲ್ಲ ಅನ್ನೋ ಸತ್ಯ ಆ ಮೂವರನ್ನು ಬಿಟ್ಟು ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಭಾಗ 4:
ಮುಚ್ಚಿಟ್ಟ ಸತ್ಯ ಮತ್ತು ತನಿಖೆಯ ಆರಂಭ. ಹತ್ಯೆಯ ನಂತರ ಇಂದ್ರಾಣಿ ಬಹಳ ಚಾಲಾಕಿತನದಿಂದ ಕಥೆ ಕಟ್ಟಿದಳು. ಶೀನಾಳ ಮೊಬೈಲ್ನಿಂದಲೇ ಆಕೆಯ ಆಫೀಸ್ಗೆ ರಾಜೀನಾಮೆ ಇಮೇಲ್ ಮಾಡಿದಳು. ರಾಹುಲ್ಗೆ ಶೀನಾ ತನ್ನನ್ನು ಬಿಟ್ಟು ಅಮೆರಿಕಾಗೆ ಹೋಗಿದ್ದಾಳೆ ಎಂದು ನಂಬಿಸಿದಳು. ಮುಂದಿನ 3 ವರ್ಷ ಯಾರು ಶೀನಾ ಬಗ್ಗೆ ಕೇಳಿದರೂ ಅವಳು ಅಮೆರಿಕಾದಲ್ಲಿದ್ದಾಳೆ, ನಮ್ಮ ಸಂಪರ್ಕದಲ್ಲಿಲ್ಲ ಅಂತಾನೆ ಹೇಳಿಕೊಂಡು ಬಂದಳು. ಆದರೆ ರಾಹುಲ್ ಮಾತ್ರ ಇದನ್ನು ನಂಬಲೇ ಇಲ್ಲ. ಅವನು ತನ್ನ ಪ್ರೇಯಸಿಗಾಗಿ ಹುಡುಕಾಟ ನಡೆಸಿದರೂ ಆಕೆಯ ಸುಳಿವು ಮಾತ್ರ ಸಿಗಲಿಲ್ಲ. 3 ವರ್ಷಗಳು ಕಳೆದವು. ಎಲ್ಲರೂ ಶೀನಾಳನ್ನು ಬಹುತೇಕ ಮರೆತೇ ಹೋಗಿದ್ದರು. ಆದರೆ 2015ರ ಆಗಸ್ಟ್ನಲ್ಲಿ ನಡೆದ ಒಂದು ಘಟನೆ ಇಡೀ ಕೇಸ್ನ ದಿಕ್ಕನ್ನೇ ಬದಲಿಸಿತು. ಅಕ್ರಮ ಬಂದೂಕು ಇಟ್ಟುಕೊಂಡಿದ್ದಕ್ಕೆ ಅರೆಸ್ಟ್ ಆಗಿದ್ದ ಡ್ರೈವರ್ ಶ್ಯಾಮವರ್ ರೈ ಪೊಲೀಸರ ವಿಚಾರಣೆಗೆ ಹೆದರಿ ಒಂದು ಸತ್ಯ ಬಾಯಿಬಿಟ್ಟ. ನಾನು 3 ವರ್ಷಗಳ ಹಿಂದೆ ನಡೆದ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದೆ ಎಂದ ಆತ ಶೀನಾ ಬೋರಾ ಹತ್ಯೆಯ ಸಂಪೂರ್ಣ ಚಿತ್ರಣವನ್ನು ಪೊಲೀಸರ ಮುಂದಿಟ್ಟ. ಶ್ಯಾಮವರ್ ರೈ ಕೊಟ್ಟ ಮಾಹಿತಿಯ ಮೇಲೆ ಆಗಸ್ಟ್ 25, 2015ರಂದು ಮುಂಬೈ ಪೊಲೀಸರು ಇಂದ್ರಾಣಿ ಮುಖರ್ಜಿಯನ್ನು ಬಂಧಿಸಿದರು. ಮರುದಿನವೇ ಕೋಲ್ಕತ್ತಾದಲ್ಲಿದ್ದ ಆಕೆಯ ಮಾಜಿ ಪತಿ ಸಂಜೀವ್ ಖನ್ನಾನನ್ನು ಅರೆಸ್ಟ್ ಮಾಡಲಾಯಿತು. ನಂತರ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ತನಿಖೆಯನ್ನು ಸಿಬಿಐಗೆ ವಹಿಸಲಾಯಿತು. ಸಿಬಿಐ ತನಿಖೆ ಮುಂದುವರೆದಂತೆ ಪೀಟರ್ ಮುಖರ್ಜಿ ಕೂಡ ಈ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಎಂಬ ಶಂಕೆಯ ಮೇಲೆ ನವೆಂಬರ್ 19, 2015ರಂದು ಅವರನ್ನು ಬಂಧಿಸಲಾಯಿತು. ಹೀಗೆ 3 ವರ್ಷಗಳ ಕಾಲ ಮುಚ್ಚಿ ಹೋಗಿದ್ದ ಒಂದು ತಾಯಿಯ ಕರಾಳ ರಹಸ್ಯ ಇಡೀ ದೇಶದ ಮುಂದೆ ಬಯಲಾಯಿತು. ಭಾಗ 5 ವಿಚಾರಣೆ ಮತ್ತು ಆಘಾತಕಾರಿ ತಿರುವುಗಳು. 2017ರಲ್ಲಿ ಕೇಸ್ನ ವಿಚಾರಣೆ ಶುರುವಾಯಿತು. ಈ ಕೇಸ್ನಲ್ಲಿ ಅತಿ ದೊಡ್ಡ ಸಾಕ್ಷಿಯಾಗಿದ್ದು ಅದೇ ಡ್ರೈವರ್ ಶ್ಯಾಮವರ್ ರೈ. ಆತ ಅಪ್ರೂವರ್ ಆಗಿ ಬದಲಾಗಿ ಹತ್ಯೆ ನಡೆದ ದಿನ ಏನೆಲ್ಲ ನಡೆಯಿತು ಎಂಬುದನ್ನು ನ್ಯಾಯಾಲಯದ ಮುಂದೆ ಮಣಿ ಚುಚ್ಚುವಂತೆ ವಿವರಿಸಿದ. ಅವನ ಸಾಕ್ಷ್ಯವೇ ಇಂದ್ರಾಣಿ ಮತ್ತು ಸಂಜೀವ್ ಖನ್ನಾ ವಿರುದ್ಧ ಸಿಬಿಐಗೆ ಪ್ರಮುಖ ಅಸ್ತ್ರವಾಯಿತು. ಆದರೆ ವರ್ಷಗಳು ಕಳೆದಂತೆ ಪ್ರಕರಣದಲ್ಲಿ ನಾಟಕೀಯ ತಿರುವುಗಳು ಎದುರಾದವು. 2020ರಲ್ಲಿ ಪೀಟರ್ ಮುಖರ್ಜಿಗೆ ಜಾಮೀನು ಸಿಕ್ಕಿತು. ನಂತರ ಸುಮಾರು 6.5 ವರ್ಷ ಜೈಲಿನಲ್ಲಿದ್ದ ಇಂದ್ರಾಣಿ ಮುಖರ್ಜಿಗೆ ಕೂಡ ಸುಪ್ರೀಂ ಕೋರ್ಟ್ ಮೇ 2022ರಲ್ಲಿ ಜಾಮೀನು ನೀಡಿತು. ಸಂಜೀವ್ ಖನ್ನಾ ಕೂಡ ಜಾಮೀನಿನ ಮೇಲೆ ಹೊರಬಂದರು. ಜೈಲಿನಿಂದ ಹೊರಬಂದ ನಂತರ ಇಂದ್ರಾಣಿ ಇಡೀ ಪ್ರಕರಣಕ್ಕೆ ಒಂದು ಶಾಕಿಂಗ್ ಟ್ವಿಸ್ಟ್ ಕೊಟ್ಟಳು. ತನ್ನ ಮಗಳು ಶೀನಾ ಬೋರಾ ಸತ್ತೇ ಇಲ್ಲ, ಆಕೆ ಜೀವಂತವಾಗಿದ್ದು ಕಾಶ್ಮೀರದಲ್ಲಿ ಎಲ್ಲೋ ಇದ್ದಾಳೆ ಅಂತ ಹೇಳಿಕೆ ನೀಡಿದಳು. ಇದು ದೊಡ್ಡ ಗೊಂದಲವನ್ನೇ ಸೃಷ್ಟಿಸಿತು. ಆದರೆ 2024ರ ಜೂನ್ನಲ್ಲಿ ಈ ಪ್ರಕರಣದಲ್ಲಿ ಮತ್ತೊಂದು ಆಘಾತಕಾರಿ ಘಟನೆ ನಡೆಯಿತು. ತನಿಖೆಗಾಗಿ ವಶಪಡಿಸಿಕೊಂಡಿದ್ದ ಶೀನಾ ಬೋರಾಳ ಅಸ್ಥಿಪಂಜರದ ಅವಶೇಷಗಳು ಕಾಣೆಯಾಗಿವೆ ಎಂದು ಸಿಬಿಐ ನ್ಯಾಯಾಲಯಕ್ಕೆ ತಿಳಿಸಿತು. ಇದು ಇಡೀ ಕೇಸ್ನ ಭವಿಷ್ಯದ ಬಗ್ಗೆ ದೊಡ್ಡ ಪ್ರಶ್ನೆ ಹುಟ್ಟುಹಾಕಿತು. ಪ್ರಮುಖ ಸಾಕ್ಷ್ಯವೇ ಇಲ್ಲವಾದರೆ ಆರೋಪಿಗಳನ್ನು ದೋಷಿ ಎಂದು ಸಾಬೀತುಪಡಿಸುವುದು ಹೇಗೆ ಎಂಬ ಚರ್ಚೆ ಶುರುವಾಯಿತು. ಆದರೆ ನಂತರ ಅವಶೇಷಗಳು ಸಿಬಿಐ ಕಚೇರಿಯಲ್ಲೇ ಇವೆ ಎಂದು ವರದಿಯಾಯಿತು. ಇದು ತನಿಖಾ ಸಂಸ್ಥೆಗಳ ಕಾರ್ಯವೈಖರಿಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿತು. ಮಾರ್ಚ್ 10, 2025ರಿಂದ ಪ್ರಕರಣದ ದೈನಂದಿನ ವಿಚಾರಣೆ ಪುನರಾರಂಭಗೊಳ್ಳಲಿದೆ ಎಂದು ವರದಿಯಾಗಿತ್ತು. ಅಂದಿನಿಂದ ವಿಚಾರಣೆ ಮುಂದುವರೆದಿದ್ದು ಹಲವು ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ವೀಕ್ಷಕರೇ, ಶೀನಾ ಬೋರಾ ಹತ್ಯಾಕಾಂಡ ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ. ಇದು ಮಾನವ ಸಂಬಂಧಗಳ ಅವನತಿ, ದುರಾಸೆ, ವಂಚನೆ ಮತ್ತು ಮಹತ್ವಾಕಾಂಕ್ಷೆಯ ಕರಾಳ ಮುಖವನ್ನು ಜಗತ್ತಿಗೆ ತೋರಿಸಿದ ಪ್ರಕರಣ. ತನ್ನ ಸಾಮಾಜಿಕ ಸ್ಥಾನಮಾನ ಮತ್ತು ಹಣಕ್ಕಾಗಿ ಒಬ್ಬ ತಾಯಿ ತನ್ನ ಮಗಳನ್ನೇ ಬಲಿ ಕೊಡಲು ಮುಂದಾಗಿದ್ದು ಈ ಕಥೆಯ ಅತ್ಯಂತ ಆಘಾತಕಾರಿ ಭಾಗ. ಇಂದು ಪ್ರಕರಣದ ಎಲ್ಲಾ ಪ್ರಮುಖ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ವಿಚಾರಣೆ ನಡೆಯುತ್ತಲೇ ಇದೆ. ಆದರೆ ನಾಟಕೀಯ ತಿರುವುಗಳು ಮತ್ತು ಸಾಕ್ಷ್ಯಗಳ ಗೊಂದಲದಿಂದಾಗಿ ನ್ಯಾಯದ ಹಾದಿ ಇನ್ನೂ ಸ್ಪಷ್ಟವಾಗಿಲ್ಲ. ಶೀನಾ ಬೋರಾಗೆ ನ್ಯಾಯ ಸಿಗುವುದೇ? ತನ್ನ ಮಗಳನ್ನೇ ಕೊಂದ ಆರೋಪ ಹೊತ್ತಿರುವ ತಾಯಿಗೆ ಶಿಕ್ಷೆಯಾಗುವುದೇ? ಈ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಹೇಳಬೇಕು. ಅಲ್ಲಿಯವರೆಗೂ ಶೀನಾ ಬೋರಾಳ ಕಥೆ ನಮ್ಮ ಸಮಾಜಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿ ಉಳಿಯಲಿದೆ.